Network penetration. So network penetration is the first penetration testing. So here most of the systems are connected to the network. So if a device is connected to the internet, that means the device is connected to the network because the internet is really big network. So therefore we need to know that how devices interact with each other in a network as well as how networks work. So here it is divided into three subsections: pre-connection attack, gaining attack and post-connection attack. So pre-connection attack, here the hacker who observes before accessing to the systems or the network. ಸೊ ಫಸ್ಟಿಗೆ ಅವರು ನೆಟ್ವರ್ಕ್ ಆಗಿರ್ಬೋದು, ಒಂದು ಕಂಪ್ಯೂಟರ್ ಸಿಸ್ಟಮ್ಸೇ ಆಗಿರ್ಬೋದು, ಅದನ್ನು ಅವರು ಜಸ್ಟ್ ಅಬ್ಸರ್ವ್ ಮಾಡ್ತಾರೆ. ಜಸ್ಟ್ ಬೈ ಅಬ್ಸರ್ವಿಂಗ್ ದೇ ಯೂಸ್ ಟು ಟೇಕ್ ದ ಇನ್ಫಾರ್ಮೇಷನ್ಸ್. ದೆನ್ ಸೆಕೆಂಡ್ ಒನ್ ಈಸ್ ಅ ಗೇನಿಂಗ್ ಅಟ್ಯಾಕ್ಸ್. ಇಲ್ಲಿ ಏನಾಗುತ್ತೆ ಅಂದರೆ ಅವರು ಆ ಸಿಸ್ಟಮ್, ಆ ನೆಟ್ವರ್ಕಿಗೆ ಲಾಗಿನ್ ಆಗಬೇಕು ಅಂತ ಅವರು ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಈಗ ಪಾಸ್ವರ್ಡ್ ಆಗಿರ್ಬೇಕು, ಅವರು ಒಂದು ಕೀ, ಲೈಕ್ ಈಗ ಎಕ್ಸಾಂಪಲ್, ಈಗ ಒಂದು ಮನೆ ಡೋರ್ಗೆ ಒಂದು ಕೀ ಇರುತ್ತೆ, ಬಟ್ ಕಳ್ಳರಿಗೆ ಬರಬೇಕು ಅಂದರೆ ಅಲ್ಲಿ ಕೀ ಇರಲ್ಲ. ಯಾಕಂದರೆ ಅವರಿಗೆ ಸುಮಾರು ಕೀಸ್ ಇರುತ್ತೆ, ಬಟ್ ಅದರಲ್ಲಿ ಯಾವುದು ಒಂದು ಕೀಯನ್ನು ಅವರು ಡೋರ್ ಓಪನ್ ಮಾಡಬೇಕಂದ್ರೆ ಯೂಸ್ ಮಾಡ್ತಾರೆ. ಸೊ ಹಾಗೆ ಇಲ್ಲಿ ಗೇನಿಂಗ್ ಅಟ್ಯಾಕ್ಸ್ ಅಂದರೆ ಹೇಗೆ ಅಂದರೆ, ನೆಟ್ವರ್ಕಿಗೆ ಅದರದ್ದೇ ಆದಂಥ ಒಂದು ಪಾಸ್ವರ್ಡ್ ಇರುತ್ತೆ. ಆ ವೈಫೈಗಿರ್ಬೋದು, ಅದ್ರ ಪಾಸ್ವರ್ಡ್ ಏನಿರುತ್ತೆ ಆ ಪಾಸ್ವರ್ಡ್ನ ಕ್ರ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಸೊ ಕ್ರ್ಯಾಕ್ ಮಾಡಿ ಲಾಗಿನ್ ಆಗೋದಕ್ಕೆ ನೋಡ್ತಾರೆ. ಸೊ ನೆಕ್ಸ್ಟ್ ಒನ್ ಪೋಸ್ಟ್ ಕನೆಕ್ಷನ್ ಅಟ್ಯಾಕ್. ಸೊ ಇಲ್ಲಿ ಅವ್ರ ಯೂಸರ್ ನೇಮ್, ಪಾಸ್ವರ್ಡ್ ಏನೆಲ್ಲ ಅವರು ಅಬ್ಸರ್ವ್ ಮಾಡಿರ್ತಾರೋ ಅದನ್ನೆಲ್ಲ ತೆಕ್ಕೊಂಡು ಲಾಸ್ಟಿಗೆ ಅವರ ಸಿಸ್ಟಮಲ್ಲಿ ಏನೆಲ್ಲ ಡೇಟಾಸ್ ಇರುತ್ತೆ ಅದನ್ನೆಲ್ಲ ಅದನ್ನೆಲ್ಲ ತೆಕ್ಕೊಂಡು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅವರು ಯೂಸ್ ಮಾಡ್ಕೊಳ್ತಾರೆ. Next, it is basic steps of pre-connection attacks. So here there are 4 steps: wireless interface in monitor mode, abort AeroDump NG, run AeroDump NG, then deauthenticate the wireless client. So here wireless interface in monitor mode. So here we will change the mode of wireless device as monitor mode. So Wi-Fi ಅನ್ನು ಚೇಂಜ್ ಮಾಡೋದಿರ್ಬೋದು. ನೆಕ್ಸ್ಟ್ ಅಬೌಟ್ ಏರೋಡಂಪ್. ಏರೋಡಂಪ್ ಅಂದರೆ ಇದು ಪ್ಯಾಕೆಟ್ನ ಕ್ಯಾಪ್ಚರ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಟು ಲೀಸ್ಟ್ ಆಲ್ ದ ನೆಟ್ವರ್ಕ್ ಅರೌಂಡ್ ಅಸ್ ಆ್ಯಂಡ್ ಡಿಸ್ಪ್ಲೇ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ದೆಮ್. Then run AeroDump NG. So here we will see all the devices that are connected to a particular network and collect more information about it. Then deauthenticate the wireless client. Here we disconnect any device which is shown in the previous step like AirReply engine. ನೆಕ್ಸ್ಟ್ ಡಿಅಥೆಂಟಿಕೇಶನ್ ಅಟ್ಯಾಕ್. ಡಿಅಥೆಂಟಿಕೇಶನ್ ಅಟ್ಯಾಕ್ ಅಂದರೆ ಫೋರ್ಸ್ಫುಲಿ ಒಂದು ಸಿಸ್ಟಮನ್ನು ಸ್ಟಾಪ್ ಮಾಡುವಂಥದ್ದು. ಈಗ ವೈಫೈ ಕನೆಕ್ಟ್ ಮಾಡಿದ್ರು ಅಷ್ಟೇ, ಅದನ್ನು ನೆಕ್ಸ್ಟ್ ಆಕ್ಸೆಸ್ ಮಾಡಬಾರ್ದು ಅಂತ ಅದನ್ನು ಫೋರ್ಸ್ಫುಲಿ ಡಿಸ್ಕನೆಕ್ಟ್ ಮಾಡ್ತಾರೆ. ಹೇಗೆ ಅಂದರೆ, ಒಂದು ಸಿಸ್ಟಮಿಗೆ ಮ್ಯಾಕ್ ಅಡ್ರೆಸ್ ಇರುತ್ತೆ. ಸೊ ಮ್ಯಾಕ್ ಅಡ್ರೆಸ್ಸನ್ನು ಮ್ಯಾಕ್ ಅಡ್ರೆಸ್ ಅಂದರೆ ಒಂದು ಯುನಿಕ್ ಐ ಡಿ ಇರುತ್ತೆ ಸಿಸ್ಟಮಿಗೆ. ಸೊ ಆ ಡಿವೈಸಿನ ಐ ಡಿಯನ್ನು ಅವರು ಕ್ಲೈಂಟ್ ಡಿವೈಸ್ ಅಂದರೆ ಕ್ಲೈಂಟ್ ಇದ್ದು ಒಂದು ಡಿವೈಸ್ಗೆ, ಈಗ ನೆಟ್ವರ್ಕ್ ಎರಡು ಕನೆಕ್ಟ್ ಆಗಿರಬೇಕಾದ್ರೆ ಕ್ಲೈಂಟ್ ಡಿವೈಸನ್ನು ಮ್ಯಾಕ್ ಅಡ್ರೆಸ್ನ ಅವರು ಟ್ರ್ಯಾಕ್ ಮಾಡ್ತಾರೆ. ಅಂದರೆ ಇದೇ ಇರ್ಬೋದು ಅಂತ ಒಂದು ಐ ಡಿನ ಅವರು ತೆಕ್ಕೊಂಡು, ಅದು ಯಾರದೇ ಆಗಿರ್ಬೋದು. ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅವರು ಒಂದು ಮೆಸೇಜ್ ಸೆಂಡ್ ಮಾಡ್ತಾರೆ. ಫೇಕ್ ಮೆಸೇಜ್ ಆಗಿರುತ್ತೆ ಆ ಮೆಸೇಜ್, ಲೈಕ್ ಐ ಆಮ್ ಡಿಸ್ಕನೆಕ್ಟಿಂಗ್ ಅಂತಲೂ ಇರ್ಬೋದು. ಏನಾದರೂ ಮೆಸೇಜ್ ಸೆಂಡ್ ಮಾಡಿದ್ದಾನೆ, ಅದು ರೌಟರಿಗೆ ಪಾಸ್ ಆಗಿರುತ್ತೆ. ಸೊ ಅಲ್ಲಿ ರೌಟರ್ ಏನು ಮಾಡುತ್ತೆ ಅಂದರೆ, ಇದನ್ನು ಕ್ಲೈಂಟೇ ಹೇಳ್ತಿರೋದು, ಕ್ಲೈಂಟೇ ವೈಫೈ ಅಥವಾ ನೆಟ್ವರ್ಕ್ನ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಹೇಳ್ತಿರೋದು ಅಂತ ಅಂದ್ಕೊಂಡು ರೌಟರ್ ಏನು ಮಾಡುತ್ತೆ, ಡಿಸ್ಕನೆಕ್ಟ್ ಮಾಡುತ್ತೆ. ಸೊ ಅಲ್ಲಿ ಲಾಸ್ಟಿಗೆ ಮೆಸೇಜ್ ಕ್ಲೈಂಟಿಗೆ ರೀಚ್ ಆಗುವಾಗ ಕ್ಲೈಂಟಿಗೆ ಅಲ್ಲಿ ಏನೂ ಆ್ಯಕ್ಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ವಿದೌಟ್ ವೈಫೈ ನೆಟ್ವರ್ಕ್ಸ್ ಏನು ಆ್ಯಕ್ಸೆಸ್ ಮಾಡಲಿಕ್ಕೆ ಆಗದೆ ಇರುವಾಗ ಅವ್ರಿಗೆ ಗೊತ್ತಾಗಲ್ಲ ಇದು ಹ್ಯಾಕ್ ಆಗಿರುತ್ತೆ ಅಂತ. ಯಾಕಂದರೆ ರೌಟರ್ಗೂ ಗೊತ್ತಿರೋದಿಲ್ಲ ಇದು ಮಾಡಿರೋದು ಹ್ಯಾಕರ್ ಅಂತ, ಬಟ್ ಅವ್ರು ಅಂದ್ಕೊಂಡಿರ್ತಾರೆ ಇದು ಕ್ಲೈಂಟ್ ಮಾಡಿರೋದು ಅಂತ. ಸೊ ದಿಸ್ ಇಸ್ ದ ಪ್ರಾಸೆಸ್ ವಿ disconnect or deauthenticate any client from the any other networks. So to do this we will use a tool called AirReply NG. ಸೊ ಇದನ್ನು ಯೂಸ್ ಮಾಡೋದಕ್ಕೆ AirReply NG ಅನ್ನೋ ಅಂಥ ಒಂದು ಟೂಲ್ನ ಯೂಸ್ ಮಾಡಿರ್ತಾರೆ. ಥ್ಯಾಂಕ್ ಯು.